ಒಳ್ಳೆಯ ಬದುಕು ಅಂದರೆ ಅದಕ್ಕೊಂದು ಅಭಿರುಚಿ ಬೇಕು. ಯಾವುದನ್ನಾದರೂ ಓದುವ, ಯಾವುದನ್ನಾದರೂ ನೋಡುವ, ಯಾವುದನ್ನಾದರೂ ಕೇಳುವ ಒಂದು ರುಚಿ ಇರಬೇಕು. ಅದು ಶುದ್ಧವಾದದ್ದಾಗಿರಬೇಕು, ಒಳ್ಳೆಯ ಅಭಿರುಚಿಯಾಗಿರಬೇಕು. ಅಭಿರುಚಿಯೇ ಇಲ್ಲದ ಒಬ್ಬ ವ್ಯಕ್ತಿ ಅಂತ ಇದ್ದರೆ ಅವನಿಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ತೃಣನ್ನ ಖಾದನ್ನಪಿ ಜೀವಮಾನಃ ತದ್ಭಾಗಧೇಯಂ ಪರಮಂ ಪಶೂನಾಂ. ಸಾಹಿತ್ಯವೋ ಸಂಗೀತವೋ ಯಾವುದೋ ಕಲೆಯಲ್ಲಿ ಒಬ್ಬನಿಗೆ ಆಸಕ್ತಿ ಇಲ್ಲ ಅಂತಂದರೆ, ಅದನ್ನು ಅವನು ಕಲಿತಿಲ್ಲ ಅಥವಾ ಅದನ್ನು ಅವನು ಆಸ್ವಾದಿಸೋದಿಲ್ಲ ಅಂತಂದರೆ ಅವನು ಸಾಕ್ಷಾತ್ ಪಶುವೇ, ಪ್ರಾಣಿಯೇ. ಆದರೆ ಬಾಲ ಕೊಂಬು ಎರಡೂ ಇಲ್ಲ ಅಷ್ಟೇ. ಆದರೆ ಇಲ್ಲಿ ಪ್ರಾಣಿಗೆ ಒಂದು ಭಾಗ್ಯ ಇದೆ. ಏನು ಅಂದರೆ, ಈ ಮನುಷ್ಯ ಹುಲ್ಲು ತಿನ್ನೋದಿಲ್ಲ ಅಂತ. ತೃಣನ್ನ ಕಾದನ್ನಪಿ ಜೀವಮಾನಃ, ಹುಲ್ಲು ತಿನ್ನದೆ ಬದುಕ್ತಾ ಇದ್ದಾನಲ್ಲ, ಅದು ಆ ಪ್ರಾಣಿಯ ಭಾಗ್ಯ ಅಂತ. ಅಂದರೆ ವ್ಯಂಗ್ಯವಾಗಿ ಹುಲ್ಲು ತಿನ್ನದ ಪ್ರಾಣಿ ಸಾಹಿತ್ಯ ಸಂಗೀತಾದಿ ಕಲೆಗಳಲ್ಲಿ ಅಭಿರುಚಿ ಇಲ್ಲದೆ ಇರುವವನು ಅಂತ ಈ ವಿವೇಕಿ ಹೇಳ್ತಾನೆ. ಬದುಕು ಸುಂದರವಾಗಿರಬೇಕು, ಸ್ವಸ್ಥವಾಗಿರಬೇಕು, ಸಂತೋಷವಾಗಿರಬೇಕು ಅಂತಂದರೆ ಯಾವುದೋ ಒಂದರಲ್ಲಿ ಆಸಕ್ತಿ ಬೇಕು, ಅಭಿರುಚಿ ಬೇಕು. ಶುಭಂ ಭೂಯಾತ್.